ಒಗ್ಗೂಡಿ ಎಲ್ಲರೂ ಕ್ಷಯಮುಕ್ತ ಸಮಾಜಕ್ಕೆ. ನನ್ನ ಮೇಲೆ ಆಣೆ ಇಟ್ಟಳು. 2 ವಾರದ ಕೆಮ್ಮು ಇರಬಹುದು ಟಿಬಿ, ಸಂಜೆ ವೇಳೆಯ ಜ್ವರ ಇರಬಹುದು ಟಿಬಿ, ತುಂಬಾ ಬೆವರುವುದು ಇರಬಹುದು ಟಿಬಿ, ತೂಕ ಇಳಿಕೆ ಇರಬಹುದು ಟಿಬಿ, ಹಸಿವು ಆಗದೇ ಇರುವುದು ಇರಬಹುದು ಟಿಬಿ, ಕಫದಲ್ಲಿ ರಕ್ತ ಬೀಳುವುದು ಇರಬಹುದು ಟಿಬಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸ್? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಟಿಬಿ ಕಾಯಿಲೆ ಬಗ್ಗೆ. ಟಿಬಿ ಕಾಯಿಲೆಯು ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಇದು ಶ್ವಾಸಕೋಶಕ್ಕೆ ಮತ್ತು ಯಾವುದೇ ಭಾಗಗಳಿಗಾದರೂ ಬರಬಹುದು. ಈ ರೋಗವು ಗಾಳಿಯ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಕೆಮ್ಮುವಾಗ, ಮಾತನಾಡುವಾಗ, ಸೀನುವಾಗ ಹರಡುವಂತಹ ಸಾಧ್ಯತೆ ಇದೆ. ಈ ಕಾಯಿಲೆಯ ಗುಣಲಕ್ಷಣಗಳು: 2 ವಾರದ ಕೆಮ್ಮು, ಜ್ವರ, ರಾತ್ರಿ ವೇಳೆ ಬೆವರುವುದು, ಹಸಿವಾಗದೇ ಇರುವುದು, ತೂಕದಲ್ಲಿ ಇಳಿಕೆ, ಉಸಿರಾಟದಲ್ಲಿ ತೊಂದರೆ, ಕಫದಲ್ಲಿ ರಕ್ತ ಬೀಳುವುದು. ಈ ಗುಣಲಕ್ಷಣಗಳು ಕಂಡು ಬಂದಲ್ಲಿ ಹತ್ತಿರ ಇರುವ ಆರೋಗ್ಯ ಕೇಂದ್ರಗಳು, ಆರೋಗ್ಯ ಸಿಬ್ಬಂದಿಯವರ ಮತ್ತು ಆಶಾ ಕಾರ್ಯಕರ್ತೆಯ ಸಲಹೆ ಮೇರೆಗೆ ಉಚಿತವಾಗಿ ಕಫ ಪರೀಕ್ಷೆ ಮಾಡಿಸಿಕೊಳ್ಳುವುದರ ಮುಖಾಂತರ ಈ ಕಾಯಿಲೆಯನ್ನು ಕಂಡುಹಿಡಿಯಬಹುದು. ಕ್ಷಯರೋಗಕ್ಕೆ ಚಿಕಿತ್ಸೆ ಇದೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಪ್ರಾರಂಭಿಸಿದರೆ ಸಂಪೂರ್ಣವಾಗಿ ಗುಣಪಡಿಸಬಹುದು. ಸರ್ಕಾರದಿಂದ ಉಚಿತವಾಗಿ ಔಷಧಿ ಮತ್ತು ಪೌಷ್ಟಿಕ ಆಹಾರಕ್ಕೆ ಹಣವನ್ನು ನೀಡಲಾಗುತ್ತದೆ. ಔಷಧಿಯನ್ನು ಮಧ್ಯದಲ್ಲಿ ನಿಲ್ಲಿಸಬಾರದು. ವೈದ್ಯರ ಸಲಹೆಯಂತೆ ಪೂರ್ತಿ ಕೋರ್ಸ್ ಮುಗಿಸಬೇಕು. ಕಟ್ಟುವ ವಿಧಾನ: ಒಳ್ಳೆಯ ಪೌಷ್ಟಿಕಾಂಶ ಇರುವ ಆಹಾರವನ್ನು ಸೇವನೆ, ಶುಚಿತ್ವ, ಸಂದಾಣಿ ಪ್ರದೇಶದಲ್ಲಿ ಮಾಸ್ಕ್ ಅನ್ನು ಧರಿಸುವುದು, ಕೆಮ್ಮುವಾಗ, ಸೀನುವಾಗ ಕರವಸ್ತ್ರಗಳನ್ನು ಬಳಸುವುದು. ಕ್ಷಯರೋಗ ಒಂದು ಭಯಪಡುವಂತ ರೋಗವಲ್ಲ, ಆದರೆ ನಿರ್ಲಕ್ಷ್ಯ ಬೇಡ. ಈಗ ಪತ್ತೆ ಮಾಡಿ ಆರೋಗ್ಯಕರ ಜೀವನ ನಡೆಸಿ. ಕ್ಷಯರೋಗವನ್ನು ದೂರ ಮಾಡಿ, ಕ್ಷಯರೋಗಿಯನ್ನಲ್ಲ.